बीदर शहर के सरस्वती स्कूल में आज रोटरी क्लब ऑफ बीदर न्यू सेंचुरी द्वारा फ्री हेल्थ चेकअप कैंप का आयोजन किया गया। इस कैंप में डेंटल चेकअप डॉक्टर नागेश पाटिल ने किया। डॉक्टर श्वेता कुनकेरी साइकेट्रिस्ट ने अवेयरनेस के तहत मोबाइल के उपयोग के संबंध में बच्चों को जानकारी दी। इस दौरान डॉक्टर शारदा गुदगे गायनेकोलॉजिस्ट और डॉक्टर विनय कुमार बियानी ने विद्यार्थियों का चेकअप किया। स्कूल में रहे विद्यार्थियों ने आज इस हेल्थ कैंप से लाभ उठाया। इसी बीच डॉक्टरों ने मीडिया से बात की। कैमरामैन पपुराज की कवरेज। ನಾನು ಪ್ರತಿಭಾ ಚಾಮ ಶ್ರೀ ವಿದ್ಯಾರಣ್ಯ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ. ಇವತ್ತು ರೋಟರಿ ಕ್ಲಬ್ ನ್ಯೂ ಸೆಂಚುರಿ ಬೀದರ್ ವತಿಯಿಂದ ಶ್ರೀ ವಿದ್ಯಾರಣ್ಯ ಪ್ರೌಢಶಾಲೆಯಲ್ಲಿ ಹೆಲ್ತ್ ಕ್ಯಾಂಪ್ ಆಯೋಜನೆಯನ್ನು ಮಾಡಿರುತ್ತಾರೆ. ಇವತ್ತು ಸುಮಾರು 4 ಜನ ಒಂದು ಡಾಕ್ಟರ್ಸ್ ತಂಡ ನಮ್ಮ ಶಾಲೆಯಲ್ಲಿ ಆಗಮಿಸಿದೆ. ಮೊದಲನೇದಾಗಿ ಡಾಕ್ಟರ್ ಶಾರದಾ ಗುದಿಗೆ ಅವರು ಸ್ತ್ರೀರೋಗ ತಜ್ಞರು, ಎಲ್ಲ ವಿದ್ಯಾರ್ಥಿಗಳನ್ನು ಪರೀಕ್ಷೆಗೆ ಒಳಪಡಿಸಿರ್ತಾರೆ. ಜೊತೆಗೆ ಡಾಕ್ಟರ್ ಶ್ವೇತಾ ಕುಣಿಕೇರಿ ಅವರು ಮನೋರೋಗ ತಜ್ಞರು. ಇವರು ಕೂಡ ಎಲ್ಲ ವಿದ್ಯಾರ್ಥಿಗಳನ್ನು 365 ವಿದ್ಯಾರ್ಥಿಗಳನ್ನು ಒಂದು ಕೌನ್ಸಿಲಿಂಗ್ ಮುಖಾಂತರ ಅವ್ರ ಜೊತೆ ಮಾತಾಡಿರ್ತಾರೆ. ಜೊತೆಗೆ ಡಾಕ್ಟರ್ ವಿನಯ್ ಕುಮಾರ್ ಬಿಯಾನಿ ಅಂತೇಳಿ ಚರ್ಮರೋಗ ತಜ್ಞರು. ಪ್ರತಿ ವಿದ್ಯಾರ್ಥಿಗೂ ಇವತ್ತಿನ ದಿನಮಾನಗಳಲ್ಲಿ ಅತ್ಯಂತ ಸಮಸ್ಯೆದಾಯಕವಾಗಿರ್ತಕ್ಕಂಥ ಚರ್ಮದ ಸಮಸ್ಯೆಗಳನ್ನು ಮಕ್ಕಳ ಜೊತೆ ಅವರು ಚೆನ್ನಾಗಿ ಅದನ್ನು ಎಲ್ಲ ಮಕ್ಕಳಿಗೆ ಅವರು ನೋಡ್ತಾ ಇದ್ದಾರೆ, ಪರೀಕ್ಷೆಗೆ ಒಳಪಡಿಸ್ತಾ ಇದ್ದಾರೆ. ಜೊತೆಗೆ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ನಾಗೇಶ್ ಪಾಟೀಲ್ ಅವರ ಒಂದು ತಂಡ, ಡೆಂಟಲ್ ತಂಡ ಆಗಮಿಸಿರ್ತಾರೆ. ಡಾಕ್ಟರ್ ಸುಪ್ರಿಯಾ, ಡಾಕ್ಟರ್ ಶಿವಾನಿ ಹಾಗೂ ಭಾಗ್ಯಶ್ರೀ, ಅಶ್ವಿನಿ, ಸನ್ನಿ, ನಾಗರಾಜ್ ಇವರೆಲ್ಲರ ತಂಡದವರೊಂದಿಗೆ ಬಂದು ಎಲ್ಲ ಮಕ್ಕಳ ಒಂದು ದಂತ ಪರೀಕ್ಷೆಯನ್ನು ಮಾಡೋದು ಅಷ್ಟೇ ಅಲ್ಲ, ಜೊತೆಗೆ ಆ ಮಕ್ಕಳಿಗೆ ಒಂದು ಸ್ವದೇಶಿಯಾಗಿರ್ತಕ್ಕಂತಹ ಒಂದು ಪೇಸ್ಟು, ಆಮೇಲೆ ಒಂದು ಬ್ರಷು, ಜೊತೆಗೆ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡಿನ ಒಂದು ಪ್ಯಾಕ್, ಈ ರೀತಿ ಒಂದು ಕಿಟ್ಟನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಕೂಡ ಅವರ ವತಿಯಿಂದ ವಿತರಿಸಿರ್ತಾರೆ. ನಾನು ರಾಜ್ಕುಮಾರ್ ಹಳ್ಳಿ, ರೋಟರಿ ಕ್ಲಬ್ ಆಫ್ ನ್ಯೂ ಸೆಂಚುರಿಯ ಕಾರ್ಯದರ್ಶಿಯಾಗಿ ನಾನು ಜವಾಬ್ದಾರಿ ಇದೆ. ಈಗಾಗಲೇ ನಾವು ಕೆಲವು ಸ್ಕೂಲಲ್ಲಿ ಒಂದು ಹೆಲ್ತ್ ಅವೇರ್ನೆಸ್ ಕಾರ್ಯಕ್ರಮವನ್ನು ಕೆಲವು ಸ್ಕೂಲಲ್ಲಿ ನಾವು ಮಾಡಿವಿ. ಇವತ್ತು ಇಂದು ಬೀದರ್ ನಗರದಲ್ಲಿ ಸರಸ್ವತಿ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದರಲ್ಲಿ ವಿಶೇಷವಾಗಿ ಡಾಕ್ಟರ್ ಶ್ವೇತಾ ಕುನ್ಕೇರಿ ಮುಖಾಂತರ ಒಂದು ಮನೋರೋಗ್ಯ ತಜ್ಞ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಓದುವ ಒಂದು ಪರ್ಸೆಂಟೇಜ್ ಸ್ಕೋರಿಂಗ್ಗೋಸ್ಕರ ಒಂದು ಮಾನಸಿಕ ಒತ್ತಡದಿಂದ, ಪರಿವಾರದಲ್ಲಿರ್ತಕ್ಕಂಥ ಹಲವು ಸಮಸ್ಯೆಗಳಿಂದ ಮಾನಸಿಕ ಒತ್ತಡದಿಂದ ಬದುಕ್ತಾ ಇದ್ದಾರೆ. ಆ ಮಕ್ಕಳಿಗೆ ಮಾನಸಿಕ ಒತ್ತಡದಿಂದ ಹೊರತರಬೇಕು ಅಂತಕ್ಕಂಥ ಒಂದು ಸಲಹೆ, ಸೂಚನೆ, ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನಾವು ಶ್ವೇತಾ ಕುನ್ಕೇರಿ ಮುಖಾಂತರ ಒಂದು ಮನೋರೋಗ ತಜ್ಞರಿಂದ ಒಂದು ವಿಶೇಷವಾಗಿ ಒಂದು ಸೆಷನನ್ನು ಆಯೋಜನೆ ಮಾಡಿದೆವು. ಅದೇ ರೀತಿ ಸ್ತ್ರೀ ರೋಗ ತಜ್ಞ ಅಂದರೆ ಗೈನಕಾಲಜಿಸ್ಟ್ ಡಾಕ್ಟರ್ ಶಾರದಾ ಗುದ್ಗೆಯವರು, ಅವರು ಕೂಡ ನಮ್ಮ ರೋಟರಿ ಸದಸ್ಯರಾಗಿದ್ದಾರೆ. ಸ್ತ್ರೀ ರೋಗ ತಜ್ಞ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಇದೆ. ಅದೇ ರೀತಿ ಡೆಂಟಲ್ ಹೆಲ್ತ್ ಚೆಕಪ್ ಆಗ್ಬೋದು, ಸ್ಕಿನ್ ಡಿಸೀಸ್, ಇನ್ಫೆಕ್ಷನು, ಫಂಗಸ್ ಇನ್ಫೆಕ್ಷನು ಮುಂತಾದ ಹಲವಾರು ಯುವ ಮಕ್ಕಳಿಗೆ ಹರಡುತ್ತಕ್ಕಂಥ, ಒಬ್ಬರಿಂದ ಒಬ್ಬರಿಗೆ ಹರಡುತ್ತಕ್ಕಂಥ ವಿಶೇಷವಾದಂಥ ರೋಗಗಳಿಗೆ ಹೇಗೆ ನಾವು ಮುಂಜಾಗ್ರತವಾಗಿರಬೇಕು ಮತ್ತು ನಮ್ಮಲ್ಲಿ ನಾವು ಸಮಸ್ಯೆ ಬಂದಾಗ ಇಮಿಡಿಯೇಟಾಗಿ ಡಾಕ್ಟ್ರನ್ನೇ ಹೇಗೆ ಸಂಪರ್ಕ ಮಾಡಬೇಕು ಅಂತ ಇತ್ಯಾದಿ ವಿಷಯನ ಕುರಿತು 4 ವಿಶೇಷವಾದ ಡಾಕ್ಟರ್ಗಳನ್ನು ನಾವು ತೊಗೊಂಡು ಇವತ್ತು ಸರಸ್ವತಿ ವಿದ್ಯಾಲಯದಲ್ಲಿ ಒಂದು ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. Good morning one and all. Myself Dr. Nagesh Patil, President Rotary Club of Bidar New Century. I am very glad that we organized a very good program including mental health awareness, menstrual health and hygiene, good touch and bad touch by Dr. Sharda Gudge madam, and mental health awareness program by Dr. Shweta Kunkeri ma'am, and a dental hygiene checkup, as well as awareness regarding oral health, cancer and habits, basically thumb sucking, lip biting, lip bumping. Usually pediatric children, by thumb sucking and lip bumping and all, they end up with dental malocclusion, which has become a severe headache for parents, so which can be corrected by interceptive and corrective orthodontics at a young age. And also we are giving awareness regarding tobacco chewing and supari chewing and other ill effects of that, which leads to oral cancer. And today I am thankful to the management and the principal madam for giving us an opportunity to come over here, conduct this camp for 400 plus students. Thank you madam for giving us your platform and giving Rotary to do service in one of its 7 areas of focus of service. Rotary
ಒಂದು NGO, ಇದು ಒಂದು ನಾನ್ ಸೋಷಿಯಲ್ ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್. ನಮಗೆ ಯಾವುದೇ ಶಾಲೆಯವರು, ಯಾವುದೇ ಒಂದು ಪಂಗಡದವರು ನೀವು ನಮಗೆ ಆಹ್ವಾನಿಸ್ರಿ, ನಮಗೆ ಸೇವೆಯ ಅವಕಾಶವನ್ನು ಕೊಡ್ರಿ. ನಾವು ಅಲ್ಲಿ ಬಂದು ಏನಿದೆ ವಾಟರ್, ಪ್ಯೂರ್ ವಾಟರ್, ಸ್ಯಾನಿಟೇಷನ್, ಹೈಜೀನ್, ಹೆಲ್ತ್, ಎಡ್ಯುಕೇಷನ್, ಹಾಗೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್, ಅವೇರ್ನೆಸ್, ಸರ್ವಿಸ್ ಟು ಮ್ಯಾನ್ ಕೈಂಡ್ಗೆ ಏನೇನು ಬೇಕು ಅದೆಲ್ಲ ನಾವು ಸೇವೆ ಕೊಡ್ಲಿಕ್ಕೆ ನಾವು ಇಲ್ಲಿ ನಾವೆಲ್ಲರೂ ಸಿದ್ಧರಾಗಿದ್ದೇವೆ. ನಮಗೊಂದು ಅವಕಾಶ ಕೊಡಿ ಅಂತ ನಾನು ಈ ಪ್ಲ್ಯಾಟ್ಫಾರ್ಮ್ ಮುಖಾಂತರ ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ಳುತ್ತೇನೆ. ತುಂಬ ತುಂಬ ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಾನು ಡಾಕ್ಟರ್ ನಾಗೇಶ್ ಪಾಟೀಲ್, ಪ್ರೆಸಿಡೆಂಟ್ ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ. ಥ್ಯಾಂಕ್ ಯು.